ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಬ್ಲಾಗ್ಸ್ ಪುತ್ತೂರು. ಇವತ್ತಿನ ಸ್ಪೆಷಲ್ ಗುಜ್ಜೆ ಕಬಾಬ್. ನಾವಿಲ್ಲಿ ಗುಜ್ಜೆನ ಕಟ್ ಮಾಡಿ ಅದನ್ನು ಇಷ್ಟು ದೊಡ್ಡದಾಗಿ ಪೀಸನ್ನು ಕಟ್ ಮಾಡಿ ಇಟ್ಕೊಳ್ತೇವೆ. ಅದು ಕಬಾಬಿಗೆ ಚೆನ್ನಾಗಿರ್ತದೆ ಅದಕ್ಕೆ. ಮತ್ತು ಇದನ್ನು ನಾವು ನೀರಲ್ಲಿ ಹಾಕ್ತಾ ಇದ್ದೇವೆ, ಯಾಕಂದರೆ ಹಾಗೆ ಇಟ್ಟರೆ ಅದು ಕಪ್ಪಾಗ್ತದೆ. ಅದಕ್ಕೆ ನಾವು ನೀರಲ್ಲಿ ಹಾಕಿಟ್ಟಿದ್ದೇವೆ, ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇವೆ. ನಾವಿಲ್ಲಿ ಈಗ ಗುಜ್ಜೆ ಕಬಾಬಿಗೆ ಮಸಾಲವನ್ನು ಹೇಗೆ ರೆಡಿ ಮಾಡಿಕೊಳ್ಳೋದು ಅಂತೇಳಿ ನೋಡುವ. ನಾನಿಲ್ಲಿ 5 ಎಸಳಷ್ಟು ಬೆಳ್ಳುಳ್ಳಿ, ಶುಂಠಿ, ನಿಂಬೆ ಗಾತ್ರದಷ್ಟು ಹುಣಸೆ ಮತ್ತು 2 ಎಸಳಷ್ಟು ಕರಿಬೇವು ಸೊಪ್ಪು, ಗುಜ್ಜೆ ನೋಡಿಬಿಟ್ಟು ಎಷ್ಟುಂಟು ಅಂತೇಳಿ 20 ಕುಮಟೆ ಮೆಣಸನ್ನು ತಗೊಂಡಿದ್ದೇವೆ. 2 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಇಂಗು, ಆಮೇಲೆ 1/4 ಟೀ ಸ್ಪೂನಷ್ಟು ಮೆಂತ್ಯನ ತಗೊಂಡಿದ್ದೇವೆ. ನಾನೀಗ ಫಸ್ಟ್ ಇಲ್ಲಿ ಕುಮಟೆ ಮೆಣಸನ್ನು ಸ್ವಲ್ಪ ಡ್ರೈ ಪುಡಿ ಮಾಡಿಕೊಳ್ತೇನೆ. ಮತ್ತು ಮಸಾಲ ಎಲ್ಲ ಆ್ಯಡ್ ಮಾಡಿ ಆದಮೇಲೆ ನಾನು ಇದಕ್ಕೆ ನೀರು ಹಾಕಿ ರುಬ್ಕೊಳ್ತೇನೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ 1/4 ಗ್ಲಾಸಷ್ಟು ನೀರನ್ನು ಸಹ ಹಾಕಿಕೊಂಡಿದ್ದೇನೆ. ನಾನಿಲ್ಲಿ ಮಸಾಲವನ್ನು ಇಷ್ಟು ನೈಸಾಗಿ ರುಬ್ಕೊಂಡಿದ್ದೇನೆ. ಸೊ ನಮ್ಮದು ಒಂದು ಮಸಾಲ ರೆಡಿ ಆಗಿದೆ. ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ನಾವು ಇನ್ನೊಂದು ಮಸಾಲನ ಸಹ ಮಾಡಿಕೊಳ್ಬೇಕು. ನಾನೀಗ ಇದಕ್ಕೆ ಇಲ್ಲಿ ಫಸ್ಟಿಗೆ 1 ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ. ಸೊ ಅದನ್ನು ಸಹ ಇಲ್ಲಿ ನಾನು ನೈಸಾಗಿ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ರುಚಿಗೆ ಇದಕ್ಕೆ ಸಹ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತೇನೆ. ಈ ಅಕ್ಕಿಯಲ್ಲಿ ತರಿ ಸಿಗದೆ ಇಷ್ಟು ನೈಸಾಗಿ ಬಂದರೆ ಆಯಿತು. ಫಸ್ಟ್ ನಾವು ಮಾಡಿಟ್ಟಿರುವ ಮಸಾಲಕ್ಕೆ ಇದನ್ನು ನಾವು ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ. ಇದನ್ನು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮತ್ತು ಸಾಲ್ಟ್ ನೋಡಿಬಿಟ್ಟು ಬೇಕಾದರೆ ಹಾಕಿಕೊಳ್ಬೋದು. ಈ ರೆಸಿಪಿ ಚೆನ್ನಾಗಿದೆ, ಈ ಮಸಾಲ ಚೆನ್ನಾಗಿದೆ. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡುವಂಥ ರೆಸಿಪಿ, ಟೇಸ್ಟಿ ಆಗಿರ್ತದೆ. ಈಗ ನಮ್ಮ ಗುಜ್ಜೆ ಕಬಾಬಿಗೆ ಮಸಾಲ ರೆಡಿಯಾಗಿದೆ. ಇದಕ್ಕೆ ನಾನು ಫಸ್ಟಿಗೆ 1 ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಮತ್ತು 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈಗ ಗುಜ್ಜೆ ಕಬಾಬ್ ಮಸಾಲ ರೆಡಿ ಆಗಿದೆ. ನಾವೀಗ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಗುಜ್ಜೆ ಪೀಸ್ಗಳನ್ನು ಈ ಮಸಾಲಕ್ಕೆ ಹಾಕಿಕೊಳ್ತಾ ಇದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿ ಕರಿಬೇವು ಸೊಪ್ಪನ್ನು ಸಹ ಹಾಕಿಕೊಳ್ತಾ ಇದ್ದೇವೆ. ಇದು ಚೆನ್ನಾಗಿರ್ತದೆ. ಈ ಕರಿಬೇವು ಸೊಪ್ಪನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇವೆ. ಇದು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಪೀಸ್ ಗುಜ್ಜೆಯನ್ನು ನಾವು ತೆಗೆದು ಹಾಕ್ಕೊಳ್ತಾ ಇದ್ದೇವೆ. ನಮ್ಮ ಈ ಗುಜ್ಜೆ ಕಬಾಬ್ ರೆಸಿಪಿ ರೆಡಿ ಆಗಿದೆ. ಟೇಸ್ಟಿ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನಿಜವಾಗ್ಲೂ ಸಕ್ಕತ್ತಾಗಿದೆ ಈ ರೆಸಿಪಿ. ಬೇಕಾದವರು ಈ ಮಸಾಲಕ್ಕೆ ಸ್ವಲ್ಪ ಕಬಾಬ್ ಪೌಡರ್ ಸಹ ಆ್ಯಡ್ ಮಾಡಿಕೊಳ್ಬೋದು. ನಮ್ಮ ಈ ಗುಜ್ಜೆ ಕಬಾಬ್ ರೆಸಿಪಿ ರೆಡಿ. ಸೊ ನಿಮಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.